ಅಂದ್ರೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 14/10/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ನವೆಂಬರ್ 2025 ತನಕ ಅವಕಾಶ ಇರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರ್ಯಾರು ಸೆಕೆಂಡ್ ಪಿ.ಯು.ಸಿ ಪಾಸ್ ಆಗಿದಾರಲ್ಲ, ಅಂದ್ರೆ 12ನೇ ಪಾಸ್ ಆಗಿದಾರಲ್ಲ, ಅವರಿಗೆ ಸುವರ್ಣ ಅವಕಾಶ ಆಗಿರತ್ತೆ. ನಮ್ಮೊಂದು ಭಾರತೀಯ ಸೇನೆಯಲ್ಲಿ ನೇಮಕಾತಿ ಮಾಡ್ಕೋತಿದ್ದಾರೆ. ಯಾರಿಗೆ ಈ ಒಂದು ಪೋಸ್ಟ್ ಬೇಕು ಆ ಒಂದು ಪೋಸ್ಟ್ ಅಂತ ವೇಟ್ ಮಾಡ್ತಾ ಇದ್ರೆ ಸೇನೆಗೆ ಸಂಬಂಧಪಟ್ಟಂತೆ ಸೇವೆಯನ್ನ ಸಲ್ಲಿಸಬೇಕಂತ ಹೇಳಿ ಅಂತವ್ರಿಗೆ ಖುಷಿ ವಿಚಾರ. ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ನನಗನ್ನಿಸಿದ ಮಟ್ಟಿಗೆ ಉದಾಹರಣೆಗೆ 1,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಈ ಸರ್ಕಾರದಿಂದ ರಿಲೀಸ್ ಮಾಡುವಂತ ಪೋಸ್ಟ್ಗಳು ಬೇರೆ, ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡುವಂತ ಪೋಸ್ಟ್ ಬೇರೆ, ಭಾರತೀಯ ಸೇನೆಯಿಂದ ರಿಲೀಸ್ ಮಾಡುವಂತ ಪೋಸ್ಟ್ ಬೇರೆ. ಭಾರತೀಯ ಸೇನೆಯಿಂದ ಏನಾದ್ರು ನೋಟಿಸ್ಗಳು ರಿಲೀಸ್ ಮಾಡಿದ್ರೆ ಅವರು ಪೋಸ್ಟ್ ಬಗ್ಗೆ ಮೆನ್ಷನ್ ಮಾಡಲ್ಲ. ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಹೇಳಿ ಕರೆದ್ರೇನೆ ಸುಮಾರು 5,000, 10,000, 20,000 ಈ ರೀತಿಯಾಗಿ ಕರೀತಾ ಇರ್ತಾರೆ. ಯಾರು ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಸೇನೆಯಲ್ಲಿ ನಮ್ಮ ಒಂದು ದೇಶಕ್ಕೆ ಸೇವೆ ಸಲ್ಲಿಸಬೇಕಂತ ಇದ್ರಲ್ಲ, ಅಂತವ್ರಿಗೆ ಸುವರ್ಣ ಅವಕಾಶ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೆಸಿಂಗ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಹೊಸ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೇನೆ ನೋಡಿ. ನಾನು ಮುಂಚಿತವಾಗೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಸೇನೆಯಿಂದ ರಿಲೀಸ್ ಮಾಡಿದ್ರೆ ಹಿಂದಿಯಲ್ಲಿ ನೋಟಿಸ್ ಇರತ್ತೆ ಮತ್ತೆ ಇಂಗ್ಲಿಷ್ ನಲ್ಲಿ ನೋಟಿಸ್ ಇರತ್ತೆ. 2 ಪ್ರಕಾರ ನೋಟಿಸ್ ರಿಲೀಸ್ ಮಾಡ್ತಾರೆ. ನೀವೇನಾದ್ರೂ ನಮ್ಮೊಂದು ಭಾರತೀಯ ಸೇನೆಯಲ್ಲಿ ಪರೀಕ್ಷೆ ಬರಿಬೇಕಂದ್ರೂ ಕೂಡ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಬರಿಬೇಕಾಗತ್ತೆ. ನಿಯತ್ತಿನಿಂದ ಕೆಲಸ ಮಾಡುವಂತ ಒಂದೇ ಒಂದು ಸಂಸ್ಥೆ ಅಂದ್ರೆ ನಮ್ಮ ಒಂದು ಭಾರತೀಯ ಸೇನೆ. ಅದೇನಾದ್ರೂ ಲಂಚಕ್ಕೆ ಮಾರಾಟ ಆದ್ರೆ ಮುಗಿಯಿತು, ಇಡೀ ಭಾರತಕ್ಕೆ ಎಲ್ಲ ಬೇಗ ಬಿಡುವಂತ ಪರಿಸ್ಥಿತಿ ಬರತ್ತೆ. ಕರ್ನಾಟಕ ರಾಜ್ಯ ಭಾರತದಲ್ಲಿ ಬರೀ ಲಂಚನೇ ಜಾಸ್ತಿ ಆಗ್ತಾ ಇದೆ. ಎಲ್ಲಾದ್ರೂ ಲಂಚ ಈ ಒಂದು ಸೇನೆಯಲ್ಲಿ ಚಾಲು ಆತಂದ್ರೆ ಮುಗಿಯಿತು. ನೀವು ಇಷ್ಟ ಅಮೌಂಟ್ ತಗೋರಿ, ನಾವು ಜಾಬ್ನಲ್ಲಿ ಆಯ್ಕೆ ಮಾಡ್ಕೋರಿ ಅಂತ ಹೇಳಿ SD, FD, ಪೊಲೀಸ್ ಇಲಾಖೆ, PSI, KS ಈ ರೀತಿಯಾಗಿ ಏನಾದ್ರೂ ಲಂಚ ಕೊಟ್ಟು ಪೋಸ್ಟ್ ತಗೋತಾರಲ್ಲ, ಹಂಗೇನಾದ್ರು ಈ ಒಂದು ಭಾರತೀಯ ಸೇನೆಯಲ್ಲಿ ಆ ರೀತಿಯಾಗಿ ತಗೊಂಡ್ರೆ ಮುಗಿಯಿತು. ನಮ್ಮ ಒಂದು ಭಾರತನ ಸರ್ವನಾಶ ಆಗತ್ತೆ. ಅದೊಂದು ಮಾಡಿಲ್ಲ ನೋಡಿ. ಈ ಒಂದು ದೇಶ ಸೇವೆಗೆ ಯಾರ್ಯಾರು ಸೇವೆ ಸಲ್ಲಿಸ್ಬೇಕಂತ ಇದ್ರಲ್ಲ, ಸುವರ್ಣ ಅವಕಾಶ ಅಪ್ಲಿಕೇಶನ್ ಹಾಕಿ. ಸೆಕೆಂಡ್ PUC ಪಾಸ್ ಆದವ್ರಿಗೆ ಅವಕಾಶ ಇರತ್ತೆ. ಸೆಕೆಂಡ್ PUC ಪಾಸ್ ಆದವರು ಇಲ್ಲಿದೆ ನೋಡಿ. ಸೆಕೆಂಡ್ PUC ಪಾಸ್ ಆದವರು ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಎದರಲ್ಲಿ ಪಾಸ್ ಆಗಿರ್ಬೇಕು ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟೆಕ್ನಿಕಲ್ ಇಂಟ್ರೆಸ್ಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಇದು TS 55 ಕೋರ್ಸ್ ಆಗಿರತ್ತೆ. ಇಲ್ಲಿ ಜುಲೈ 2025 ಸ್ಟಾರ್ಟ್ ಆಗತ್ತೆ. ಇದು ಇಂಡಿಯನ್ ಆರ್ಮಿ ಆನ್ಲೈನ್ ಅಪ್ಲಿಕೇಶನ್ಗಳು ಪ್ರಾರಂಭ ದಿನಾಂಕ ಯಾವಾಗಿದೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. 14 ಅಕ್ಟೋಬರ್ 2025 13 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋರಿಗೆ. ಇಲ್ಲಿ ಪೋಸ್ಟ್ ಬಗ್ಗೆ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಖಾಲಿರುವಂತಹ ಹುದ್ದೆ ಹೆಸರು ಅಧಿಕಾರಿ ಹುದ್ದೆಗಳು, ಆಫೀಸರ್ಸ್ ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಆಫೀಸರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರಬಹುದು. ಕೆಲವು ಜನರಿಗೆ ಕಾಣಿಸೋದಿಲ್ಲ, ಕೆಲವು ಜನರಿಗೆ ಕಾಣಿಸುತ್ತೆ ನೋಡಿ. ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಯಲ್ಲ, ಇಂಡಿಯನ್ ಆರ್ಮಿದು ಅಫಿಷಿಯಲ್ ವೆಬ್ಸೈಟ್ www.com joinedindianarmy.nsn.k ಇನಿಗೆ ಭೇಟಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ಸೆಕೆಂಡ್ PUC ಅಲ್ಲಿ ನೀವು ಕಡ್ಡಾಯವಾಗಿ 60% ಸೇರ್ಕೊಂಡು ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ನೋಡಿ, 60% ಸೇರ್ಕೊಂಡು ಇದರಲ್ಲಿ ಪಾಸ್ ಆಗಿರ್ಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಸಂಬಳದ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಆಗಿಲ್ಲ. ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ ವಯೋಮಿತಿ ಕೂಡ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಅವರು 18 ವರ್ಷದಿಂದ 35-40 ವರ್ಷ ತನಕ ಅವಕಾಶ ಇರಬಹುದು. ವಯಸ್ಸಿನ ಮಿತಿ ಯಾವುದೇ ರೀತಿಯ ಮೆನ್ಷನ್ ಕೂಡ ಆಗಿಲ್ಲ. ಅರ್ಧ ಶುಲ್ಕ ಅಂತ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಮಾತ್ರ ಆಯ್ಕೆ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ನೋಟಿಸ್ ಇದೆಲ್ಲ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇವೆ. ನಮ್ಮೊಂದು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಈ ಒಂದು ಆಫೀಸರ್ಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಇದು ಕೋರ್ಸ್ ಆಗಿರತ್ತೆ. 2026 ಜುಲೈ 2026 ಸ್ಟಾರ್ಟ್ ಆಗತ್ತೆ. ಇದು ಕೋರ್ಸ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದೊಂದು ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಮೂಲಕವಾಗಿ ಆಯ್ಕೆಯನ್ನು ಮಾಡ್ತಿದೆ.